ಕಳೆದ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ 590 ಭರವಸೆಯನ್ನ ನೀಡಿತ್ತು. ಇದೀಗ ಅಧಿಕಾರಕ್ಕೆ ಬಂದ 2.5 ವರ್ಷದಲ್ಲಿ 243 ಭರವಸೆಯನ್ನ ಈಡೇರಿಸಲಾಗಿದೆ. ಅದರೊಂದಿಗೆ 5 ಗ್ಯಾರಂಟಿಗಳನ್ನ ಯಾವುದೇ ಜಾತಿ, ಧರ್ಮ, ವರ್ಗಭೇದವಿಲ್ಲದೆ ನೀಡಲಾಗುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ಕಾರ್ಕಳ ತಾಲೂಕು ಕುಕ್ಕುಂದೂರು ಮಹಾತ್ಮ ಗಾಂಧಿ ವಸತಿ ಪ್ರೌಢಶಾಲೆಯ 35ನೇ ವರ್ಷದ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರ 1.20 ಸಾವಿರ ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗೆ ಖರ್ಚು ಮಾಡಿದೆ. ಇದರೊಂದಿಗೆ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಂಡಿದೆ ಎಂದ ಸಿಎಂ ಅವರು, ಮೊದಲ ಬಾರಿಗೆ ನಾನು ಮುಖ್ಯಮಂತ್ರಿಯಾಗಿದ್ದಾಗ 165 ಭರವಸೆಯನ್ನ ನೀಡಿದ್ದು, ಆ ಪೈಕಿ 150 ಬೇಡಿಕೆಯನ್ನ ಈಡೇರಿಸಲಾಗಿತ್ತು ಎಂದು ಹೇಳಿದರು. ಕಾರ್ಕಳದಲ್ಲಿ ಕಿಸಾನ್ ಸಭಾದ ಮೂಲಕ ಪ್ರೌಢಶಾಲೆಯನ್ನ ಆರಂಭಿಸಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಕಾರ್ಯಕ್ಕೆ ಮುಂದಾಗಿರುವ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರ ಕಾರ್ಯ ಅಭಿನಂದನೀಯ. 35% ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಪ್ರಥಮ ಆದ್ಯತೆ ನೀಡುತ್ತಿರುವುದು ವಿಶೇಷ. ಈ ಕಾರ್ಯವನ್ನು ಹರ್ಷ ಮೊಯ್ಲಿ ಮುಂದುವರಿಸಲಿ ಎಂದು ಆಶಿಸಿದರು. ಕಿಸಾನ್ ಸಭಾವನ್ನು ಪ್ರಾರಂಭ ಮಾಡಿ ನಂತರ ಇಲ್ಲೊಂದು ಪ್ರೌಢಶಾಲೆಯನ್ನು ಕೂಡ ಪ್ರಾರಂಭ ಮಾಡಿ ಆ ಪ್ರೌಢಶಾಲೆಯಲ್ಲಿ ನಿರ್ಗತಿಕ ಮಕ್ಕಳು, ಕಡಿಮೆ ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳು, ಡ್ರಾಪ್ಔಟ್ ಆಗ್ತಕ್ಕಂಥ ಮಕ್ಕಳು, ಅಂಥ ಮಕ್ಕಳನ್ನು ಸೇರಿಸ್ಕೊಂಡು ಶಿಕ್ಷಣ ಕೊಡೋದು ಇದೆಯಲ್ಲ, ಅದು ಸುಲಭದ ಮಾತಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಮೊಯ್ಲಿಯವರು ಭಾಳ ಉನ್ನತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. 52,000 ಕೋಟಿ ರೂಪಾಯಿಗಳಿಗೂ ಕೂಡ ಹೆಚ್ಚಾಗ್ತದೆ. 52,000 ಕೋಟಿ ರೂಪಾಯಿಗಳಿಗೂ ಕೂಡ ಹೆಚ್ಚಾಗ್ತದೆ. ಇದು ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಜಾತಿಯ ಬಡವರಿಗೆ, ಎಲ್ಲ ಜಾತಿಯ ಧರ್ಮದ ಬಡವರಿಗೆ ಯಾರ್ಯಾರು ಅರ್ಹರಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸವಲತ್ತನ್ನು ಕೊಡ್ತೇವೆ. ಶಕ್ತಿ ಯೋಜನೆ ಭರವಸೆಗಳನ್ನು ಈಡೇರಿಸಿದ್ದೇವೆ. ನಾವು ಅಧಿಕಾರಕ್ಕೆ ಬಂದು 2 ವರ್ಷ 9 ತಿಂಗಳಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಹಿರಿಯರ ಹೋರಾಟದ ಅನುಭವ ನಮಗಿಲ್ಲ, ಆದರೆ ಅದನ್ನು ಗೌರವಿಸುವ ಕಾರ್ಯವನ್ನು ಮಾಡುತ್ತಿದ್ದೇವೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ, ಸಮಾನತೆಯ ಶಿಕ್ಷಣವನ್ನು ಸಮಾಜದ ಕಟ್ಟಕಡೆಯ ವಿದ್ಯಾರ್ಥಿಗೂ ನೀಡುವ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿದೆ ಎಂದು ಹೇಳಿದರು. ಒಳಗಡೆ ಒಂದು 25 ನಿಮಿಷದಲ್ಲೇ ನಿಮ್ಮ ಹೋರಾಟಗಳ ಬಗ್ಗೆ, ಯಾಕೆಂದರೆ ನಾವು ಚಿಕ್ಕವರು ಇರ್ಬೇಕಾದ್ರೆ ನಾವೇನು ಹೋರಾಟ ಮಾಡಿ ಬಂದಿಲ್ಲ ಸರ್. ಹರ್ಷ ಅವರು ಮೋಸ್ಟ್ಲಿ ತಮ್ಮ ಹೆಸರಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ನಾನು ಕೂಡ ನಮ್ಮ ತಂದೆ ಬಂಗಾರಪ್ಪಾಜಿ ಅವರ ಹೆಸರಲ್ಲಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಆ ಹೋರಾಟದ ಆ ಕಿಚ್ಚನ್ನು, ಆ ಚಿತ್ರಣವನ್ನು ಏನು ನೀವು ಕೊಟ್ಟಿದ್ದೀರಿ, ಮತ್ತು ವಿಶೇಷವಾಗಿ ತಂದೆ ಬಂಗಾರಪ್ಪಾಜಿಯವರು ಇರ್ಬೋದು, ಕಾಗೋಡು ತಿಮ್ಮಪ್ಪಾಜಿಯವರು ಇರ್ಬೋದು, ನಾವು ನಿಜವಾಗ್ಲೂ ಇವತ್ತೇನಾದ್ರು ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ಅಂತ ಹೇಳಿ ಶಾಂತವೀರಿ ಗೋಪಾಲ್ ಗೌಡರು ಇರ್ಬೋದು, ಇಂಥವ್ರನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಪುಣ್ಯದ ಒಂದು ವಿಚಾರಗಳನ್ನು, ಅನುಭವಗಳನ್ನು ನಾನು ಹೇಳಿದ್ದೀನಿ. ನಾನು ಇಷ್ಟೇ ಹೇಳೋದು ಸರ್, ಇದನ್ನು ನಾವು ಅನುಭವಿಸದೇ ಇರ್ಬೋದು, ಅದನ್ನು ಶಾಶ್ವತವಾಗಿ ಕಾಪಾಡ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಾವು ಯಾವತ್ತೂ ಕೂಡ ನಾವು ಜನರ ಪರವಾಗಿ ಮಾಡ್ತೀವಿ ಅಂತ ಹೇಳಿ ಮಾತನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್. ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮಾತನಾಡಿ, ಬಿಜೆಪಿಯ ಅವಧಿಯಲ್ಲಿ ಅಂಬೇಡ್ಕರ್ ಭವನಕ್ಕೆ ಮಂಜೂರಾತಿ ದೊರಕಿತ್ತು. ಆ ವೇಳೆ 74 ಲಕ್ಷ ರೂಪಾಯಿ ಬಿಡುಗಡೆಗೊಂಡಿತ್ತು. ಬಳಿಕ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರ ಒತ್ತಡದಿಂದಾಗಿ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಹೇಳಿದರು. ಅವರ ಹೆಂಡತಿ ಮತ್ತು ಮಕ್ಕಳ ಗತಿ ಏನಾಯಿತು? ರಮಾಬಾಯಿ ಅಂಬೇಡ್ಕರ್ died of anemia and malnutrition. Ambedkar son died of malnutrition and anemia. ಅನ್ನಾಂಗಗಳ ಕೊರತೆ ಮತ್ತು ರಕ್ತಹೀನತೆಯಿಂದ ಅವರು ತಮ್ಮ ಪ್ರಾಣವನ್ನು, ಅವರ ಹೆಂಡತಿ ಮತ್ತು ಮಕ್ಕಳು ಕಳ್ಕೊಂಡ್ರು. ಎಂಥ ಪರಿಸ್ಥಿತಿ, ಎಂಥ ಮಹಾನ್ ವ್ಯಕ್ತಿಯ ಕುಟುಂಬ
ಆಯಿತು. ಆ ಕಾರಣಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆಗಳಲ್ಲಿ ಎಜುಕೇಷನ್, ನ್ಯೂಟ್ರಿಷನ್ ಆ್ಯಂಡ್ ಇಮ್ಯುನೈಸೇಷನ್ ಈ ಕಾರ್ಯಕ್ರಮಗಳ ಮೂಲಕ ಈ ವರ್ಗಗಳನ್ನು ಉತ್ತೇಜಿಸಿ ಆರೋಗ್ಯವನ್ನು ಸಮೃದ್ಧಿಗೊಳಿಸಿ ನಿರೋಧಕಗಳನ್ನು ಚುಚ್ಚಿ ಅವರು ಸದೃಢವಾಗಿ ಬೌದ್ಧಿಕವಾಗಿ ಇರಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಉದ್ದೇಶ ಮತ್ತು ಘಟ್ಟ. ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಂಜುನಾಥ್ ಪೂಜಾರಿ ಮುದ್ರಾಡಿ ಹಾಗೂ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ನೇತೃತ್ವದ ಮಹಾಮಸ್ತಕಾಭಿಷೇಕ ಸಮಿತಿಯ ವತಿಯಿಂದ ಸಿಎಂ ಅವರನ್ನು ಅಭಿನಂದಿಸಲಾಯಿತು. ಶಾಲಾ ನಿವೃತ್ತ ಮುಖ್ಯ ಶಿಕ್ಷಕ ಎಂಸಿ ಆಚಾರ್ಯ, ಮುಖ್ಯ ಶಿಕ್ಷಕ ಸಂಜೀವ ಪೂಜಾರಿ ಎಂ, ಹಿರಿಯ ಅಧ್ಯಾಪಕಿ ನಿರ್ಮಲಾವತಿ, ಉಡುಪಿ ನಿರ್ಮಿತಿ ಕೇಂದ್ರದ ಪವನ್ ಹಾಗೂ ಶಾಲೆಗೆ ಸಹಕಾರ ನೀಡಿದ ನರಸಿಂಹ ಪೈ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮಹಾತ್ಮ ಗಾಂಧಿ ಶಾಲಾ ಮಕ್ಕಳು ಪ್ರಾರ್ಥಿಸಿದರು. ಕಿಸಾನ್ ಸಭಾ ಟ್ರಸ್ಟ್ ಅಧ್ಯಕ್ಷ ಹರ್ಷ ಮೊಯ್ಲಿ ಸ್ವಾಗತಿಸಿದರು. ಉದಯ್ ಇರುವತ್ತೂರು ನಿರೂಪಿಸಿದರು. ಖಲೀಲ್ ವಿ4 ನ್ಯೂಸ್ ಕಾರ್ಕಳ.